ಆ ಗ್ರಾಮದ ರೈತರು ಫಲವತ್ತಾದ ಭೂಮಿಯಲ್ಲಿ ಬಂಗಾರದಂತಹ ಬೆಳೆಯನ್ನ ಬೆಳೆದು ನೆಮ್ಮದಿಯ ಜೀವನ ನಡೆಸ್ತಾ ಇದ್ರು. ಆದರೆ ಮುಗ್ಧ ರೈತರಿಗೆ ಶುಗರ್ ಫ್ಯಾಕ್ಟರಿಯಲ್ಲಿ ಕೆಲಸ ಕೊಡುವ ಆಸೆ ಹುಟ್ಟಿಸಲಾಗಿತ್ತು. ಆದ್ರೆ ಈಗ ಶುಗರ್ ಫ್ಯಾಕ್ಟರಿಗೆ ಭೂಮಿ ಕೊಟ್ಟ ರೈತರು ಕೈಯಲ್ಲಿ ಕೆಲಸನೂ ಇಲ್ಲದೆ, ಈ ಕಡೆ ಜಮೀನು ಇಲ್ಲದೆ ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ಯಾದಗಿರಿ ರೈತರಿಗೆ ಮಹಾಮೋಸ. ಶುಗರ್ ಫ್ಯಾಕ್ಟರಿ ಹೆಸರಲ್ಲಿ ರೈತರಿಗೆ ವಂಚನೆ. ಶುಗರ್ ಫ್ಯಾಕ್ಟರಿ ಸ್ಥಾಪನೆಗಾಗಿ ರೈತರ ಭೂಮಿ ಖರೀದಿಸಿ ವಂಚನೆ. ಫಲವತ್ತಾದ ಭೂಮಿ ಕಳೆದುಕೊಂಡು ಬೀದಿಗೆ ಬಿದ್ದ ನೂರಾರು ರೈತ ಕುಟುಂಬ. ಭೂಮಿ ವಾಪಸ್ ನೀಡುವಂತೆ ರೈತರ ಆಗ್ರಹ. ಈ ಎಲ್ಲಾ ದೃಶ್ಯಕ್ಕೆ ಸಾಕ್ಷಿಯಾಗಿರೋದು ಯಾದಗಿರಿ. ಹೌದು, ಯಾದಗಿರಿ ತಾಲೂಕಿನ ಮುಷ್ಟೂರು ಗ್ರಾಮದ ರೈತರಿಗೆ ಹೈದರಾಬಾದ್ ಮೂಲದ ಕೀರ್ತಿ ಇಂಡಸ್ಟ್ರೀಸ್ ಮಹಾಮೋಸ ಮಾಡಿದೆ. ಮುಷ್ಟೂರು ಗ್ರಾಮದ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಿ ಸ್ಥಳೀಯರಿಗೆ, ಯುವಕರಿಗೆ ಉದ್ಯೋಗ ನೀಡುವ ಭರವಸೆ ನೀಡಿದ್ರು. ಹೀಗಾಗಿ 19 ವರ್ಷದ ಹಿಂದೆ ಗ್ರಾಮದ ರೈತರು 200 ಎಕರೆ ಜಮೀನು ಕಡಿಮೆ ಬೆಲೆಗೆ ಕೊಟ್ಟು ವಂಚನೆಗೊಳಗಾಗಿದ್ದಾರೆ. ಇದೀಗ ಯುವಕರಿಗೆ ಕೆಲಸ ಇಲ್ಲದೆ ಮಕ್ಕಳೊಂದಿಗೆ ಗ್ರಾಮ ತೊರೆದು ಮಹಾನಗರಗಳತ್ತ ರೈತರು ಮುಖ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈಗಾಗಲೇ ಕೀರ್ತಿ ಇಂಡಸ್ಟ್ರೀಸ್ ಮೋಸದ ಜಾಲಕ್ಕೆ ಬಿದ್ದ ರೈತರು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಫಲವತ್ತಾದ ಭೂಮಿಯೂ ಇಲ್ಲದೆ, ಇದ್ದ ಮಕ್ಕಳಿಗೆ ಉದ್ಯೋಗವೂ ಇಲ್ಲದೆ ಕಂಗಾಲಾಗಿದ್ದಾರೆ. ಕೀರ್ತಿ ಇಂಡಸ್ಟ್ರೀಸ್ ನಮಗೆ ದೊಡ್ಡ ಮೋಸ ಮಾಡಿದೆ. ಹೀಗಾಗಿ ನಮ್ಮ ಭೂಮಿಯನ್ನ ನಮಗೆ ವಾಪಸ್ ಬಿಟ್ಟು ಕೊಡಬೇಕು ಎಂದು ರೈತರು ಆಗ್ರಹಿಸುತ್ತಿದ್ದಾರೆ. ಶುಗರ್ ಫ್ಯಾಕ್ಟರಿ ಕಟ್ಟಿತು ಅಂತ ಹೇಳಿಸಿಂದ 19 ವರ್ಷ ಹಿಂದಗಡೆ ನಮ್ಮ ಎಲ್ಲ ಹೊಲಗಳು ಖರೀದಿ ಮಾಡಿದ್ದಾರೆ. 180 ಎಕರೆ ಹೊಲ ಖರೀದಿ ಮಾಡಿದ್ದಾರೆ. ಇವತ್ತಿನ ತನಕ ಫ್ಯಾಕ್ಟರಿ ಇಲ್ಲ, ಬಿಲ್ಡಿಂಗ್ ಇಲ್ಲ, ನಮ್ಗೆ ಉದ್ಯೋಗಗಳಿಲ್ಲ. ಹಂಗಾಗಿ ಏನಂದ್ರೆ ಹೊಟ್ಟೆಪಾಡಿಗೆ ಬಹಳಷ್ಟು ಜನ ಬೆಂಗಳೂರಿಗೆ ಹೋಗಿ ಪರೇಶಾನಾಗಿ ಒಂದು 80% ಜನ ಸತ್ತೋಗ್ಯಾರ. ಇವಾಗ ಇರತಕ್ಕಂಥ ಬಹಳ ಒಂದು ತ್ರಾಸಾಗಿ ಲಾಸ್ಟ್ ಏನಂದ್ರೆ ಇವಾಗ ಏನಂದ್ರೆ ನಮ್ಮ ಹೊಲಗಳು ನಾವು ಉಳುಮೆ ಮಾಡ್ಬೇಕಂತ ಬಂದಿದೆ. ಒಟ್ಟಾರೆ ಶುಗರ್ ಫ್ಯಾಕ್ಟರಿಗೆ ಭೂಮಿ ಕೊಟ್ಟು ರೈತರು ಬೀದಿಗೆ ಬರುವಂತಾಗಿದ್ದು ದುರಂತವೇ ಸರಿ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಗ್ರಾಮದ ರೈತರು ಫಲವತ್ತಾದ ಭೂಮಿಯಲ್ಲಿ ಬಂಗಾರದಂತಹ ಬೆಳೆಯನ್ನ ಬೆಳೆದು ನೆಮ್ಮದಿಯ ಜೀವನ ನಡೆಸ್ತಾ ಇದ್ರು. ಆದರೆ ಮುಗ್ಧ ರೈತರಿಗೆ ಶುಗರ್ ಫ್ಯಾಕ್ಟರಿಯಲ್ಲಿ ಕೆಲಸ ಕೊಡುವ ಆಸೆ ಹುಟ್ಟಿಸಲಾಗಿತ್ತು. ಆದ್ರೆ ಈಗ ಶುಗರ್ ಫ್ಯಾಕ್ಟರಿಗೆ ಭೂಮಿ ಕೊಟ್ಟ ರೈತರು ಕೈಯಲ್ಲಿ ಕೆಲಸನೂ ಇಲ್ಲದೆ, ಈ ಕಡೆ ಜಮೀನು ಇಲ್ಲದೆ ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ಯಾದಗಿರಿ ರೈತರಿಗೆ ಮಹಾಮೋಸ. ಶುಗರ್ ಫ್ಯಾಕ್ಟರಿ ಹೆಸರಲ್ಲಿ ರೈತರಿಗೆ ವಂಚನೆ. ಶುಗರ್ ಫ್ಯಾಕ್ಟರಿ ಸ್ಥಾಪನೆಗಾಗಿ ರೈತರ ಭೂಮಿ ಖರೀದಿಸಿ ವಂಚನೆ. ಫಲವತ್ತಾದ ಭೂಮಿ ಕಳೆದುಕೊಂಡು ಬೀದಿಗೆ ಬಿದ್ದ ನೂರಾರು ರೈತ ಕುಟುಂಬ. ಭೂಮಿ ವಾಪಸ್ ನೀಡುವಂತೆ ರೈತರ ಆಗ್ರಹ. ಈ ಎಲ್ಲಾ ದೃಶ್ಯಕ್ಕೆ ಸಾಕ್ಷಿಯಾಗಿರೋದು ಯಾದಗಿರಿ. ಹೌದು, ಯಾದಗಿರಿ ತಾಲೂಕಿನ ಮುಷ್ಟೂರು ಗ್ರಾಮದ ರೈತರಿಗೆ ಹೈದರಾಬಾದ್ ಮೂಲದ ಕೀರ್ತಿ ಇಂಡಸ್ಟ್ರೀಸ್ ಮಹಾಮೋಸ ಮಾಡಿದೆ. ಮುಷ್ಟೂರು ಗ್ರಾಮದ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಿ ಸ್ಥಳೀಯರಿಗೆ, ಯುವಕರಿಗೆ ಉದ್ಯೋಗ ನೀಡುವ ಭರವಸೆ ನೀಡಿದ್ರು. ಹೀಗಾಗಿ 19 ವರ್ಷದ ಹಿಂದೆ ಗ್ರಾಮದ ರೈತರು 200 ಎಕರೆ ಜಮೀನು ಕಡಿಮೆ ಬೆಲೆಗೆ ಕೊಟ್ಟು ವಂಚನೆಗೊಳಗಾಗಿದ್ದಾರೆ. ಇದೀಗ ಯುವಕರಿಗೆ ಕೆಲಸ ಇಲ್ಲದೆ ಮಕ್ಕಳೊಂದಿಗೆ ಗ್ರಾಮ ತೊರೆದು ಮಹಾನಗರಗಳತ್ತ ರೈತರು ಮುಖ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈಗಾಗಲೇ ಕೀರ್ತಿ ಇಂಡಸ್ಟ್ರೀಸ್ ಮೋಸದ ಜಾಲಕ್ಕೆ ಬಿದ್ದ ರೈತರು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಫಲವತ್ತಾದ ಭೂಮಿಯೂ ಇಲ್ಲದೆ, ಇದ್ದ ಮಕ್ಕಳಿಗೆ ಉದ್ಯೋಗವೂ ಇಲ್ಲದೆ ಕಂಗಾಲಾಗಿದ್ದಾರೆ. ಕೀರ್ತಿ ಇಂಡಸ್ಟ್ರೀಸ್ ನಮಗೆ ದೊಡ್ಡ ಮೋಸ ಮಾಡಿದೆ. ಹೀಗಾಗಿ ನಮ್ಮ ಭೂಮಿಯನ್ನ ನಮಗೆ ವಾಪಸ್ ಬಿಟ್ಟು ಕೊಡಬೇಕು ಎಂದು ರೈತರು ಆಗ್ರಹಿಸುತ್ತಿದ್ದಾರೆ. ಶುಗರ್ ಫ್ಯಾಕ್ಟರಿ ಕಟ್ಟಿತು ಅಂತ ಹೇಳಿಸಿಂದ 19 ವರ್ಷ ಹಿಂದಗಡೆ ನಮ್ಮ ಎಲ್ಲ ಹೊಲಗಳು ಖರೀದಿ ಮಾಡಿದ್ದಾರೆ. 180 ಎಕರೆ ಹೊಲ ಖರೀದಿ ಮಾಡಿದ್ದಾರೆ. ಇವತ್ತಿನ ತನಕ ಫ್ಯಾಕ್ಟರಿ ಇಲ್ಲ, ಬಿಲ್ಡಿಂಗ್ ಇಲ್ಲ, ನಮ್ಗೆ ಉದ್ಯೋಗಗಳಿಲ್ಲ. ಹಂಗಾಗಿ ಏನಂದ್ರೆ ಹೊಟ್ಟೆಪಾಡಿಗೆ ಬಹಳಷ್ಟು ಜನ ಬೆಂಗಳೂರಿಗೆ ಹೋಗಿ ಪರೇಶಾನಾಗಿ ಒಂದು 80% ಜನ ಸತ್ತೋಗ್ಯಾರ. ಇವಾಗ ಇರತಕ್ಕಂಥ ಬಹಳ ಒಂದು ತ್ರಾಸಾಗಿ ಲಾಸ್ಟ್ ಏನಂದ್ರೆ ಇವಾಗ ಏನಂದ್ರೆ ನಮ್ಮ ಹೊಲಗಳು ನಾವು ಉಳುಮೆ ಮಾಡ್ಬೇಕಂತ ಬಂದಿದೆ. ಒಟ್ಟಾರೆ ಶುಗರ್ ಫ್ಯಾಕ್ಟರಿಗೆ ಭೂಮಿ ಕೊಟ್ಟು ರೈತರು ಬೀದಿಗೆ ಬರುವಂತಾಗಿದ್ದು ದುರಂತವೇ ಸರಿ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.
ಆ ಗ್ರಾಮದ ರೈತರು ಫಲವತ್ತಾದ ಭೂಮಿಯಲ್ಲಿ ಬಂಗಾರದಂತಹ ಬೆಳೆಯನ್ನ ಬೆಳೆದು ನೆಮ್ಮದಿಯ ಜೀವನ ನಡೆಸ್ತಾ ಇದ್ರು. ಆದರೆ ಮುಗ್ಧ ರೈತರಿಗೆ ಶುಗರ್ ಫ್ಯಾಕ್ಟರಿಯಲ್ಲಿ ಕೆಲಸ ಕೊಡುವ ಆಸೆ ಹುಟ್ಟಿಸಲಾಗಿತ್ತು. ಆದ್ರೆ ಈಗ ಶುಗರ್ ಫ್ಯಾಕ್ಟರಿಗೆ ಭೂಮಿ ಕೊಟ್ಟ ರೈತರು ಕೈಯಲ್ಲಿ ಕೆಲಸನೂ ಇಲ್ಲದೆ, ಈ ಕಡೆ ಜಮೀನು ಇಲ್ಲದೆ ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ಯಾದಗಿರಿ ರೈತರಿಗೆ ಮಹಾಮೋಸ. ಶುಗರ್ ಫ್ಯಾಕ್ಟರಿ ಹೆಸರಲ್ಲಿ ರೈತರಿಗೆ ವಂಚನೆ. ಶುಗರ್ ಫ್ಯಾಕ್ಟರಿ ಸ್ಥಾಪನೆಗಾಗಿ ರೈತರ ಭೂಮಿ ಖರೀದಿಸಿ ವಂಚನೆ. ಫಲವತ್ತಾದ ಭೂಮಿ ಕಳೆದುಕೊಂಡು ಬೀದಿಗೆ ಬಿದ್ದ ನೂರಾರು ರೈತ ಕುಟುಂಬ. ಭೂಮಿ ವಾಪಸ್ ನೀಡುವಂತೆ ರೈತರ ಆಗ್ರಹ. ಈ ಎಲ್ಲಾ ದೃಶ್ಯಕ್ಕೆ ಸಾಕ್ಷಿಯಾಗಿರೋದು ಯಾದಗಿರಿ. ಹೌದು, ಯಾದಗಿರಿ ತಾಲೂಕಿನ ಮುಷ್ಟೂರು ಗ್ರಾಮದ ರೈತರಿಗೆ ಹೈದರಾಬಾದ್ ಮೂಲದ ಕೀರ್ತಿ ಇಂಡಸ್ಟ್ರೀಸ್ ಮಹಾ ಮೋಸ ಮಾಡಿದೆ. ಮುಷ್ಟೂರು ಗ್ರಾಮದ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಿ ಸ್ಥಳೀಯರಿಗೆ, ಯುವಕರಿಗೆ ಉದ್ಯೋಗ ನೀಡುವ ಭರವಸೆ ನೀಡಿದ್ರು. ಹೀಗಾಗಿ 19 ವರ್ಷದ ಹಿಂದೆ ಗ್ರಾಮದ ರೈತರು 200 ಎಕರೆ ಜಮೀನು ಕಡಿಮೆ ಬೆಲೆಗೆ ಕೊಟ್ಟು ವಂಚನೆಗೊಳಗಾಗಿದ್ದಾರೆ. ಇದೀಗ ಯುವಕರಿಗೆ ಕೆಲಸ ಇಲ್ಲದೆ ಮಕ್ಕಳೊಂದಿಗೆ ಗ್ರಾಮ ತೊರೆದು ಮಹಾನಗರಗಳತ್ತ ರೈತರು ಮುಖ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈಗಾಗಲೇ ಕೀರ್ತಿ ಇಂಡಸ್ಟ್ರೀಸ್ ಮೋಸದ ಜಾಲಕ್ಕೆ ಬಿದ್ದ ರೈತರು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಫಲವತ್ತಾದ ಭೂಮಿಯೂ ಇಲ್ಲದೆ, ಇದ್ದ ಮಕ್ಕಳಿಗೆ ಉದ್ಯೋಗವೂ ಇಲ್ಲದೆ ಕಂಗಾಲಾಗಿದ್ದಾರೆ. ಕೀರ್ತಿ ಇಂಡಸ್ಟ್ರೀಸ್ ನಮಗೆ ದೊಡ್ಡ ಮೋಸ ಮಾಡಿದೆ. ಹೀಗಾಗಿ ನಮ್ಮ ಭೂಮಿಯನ್ನ ನಮಗೆ ವಾಪಸ್ ಬಿಟ್ಟು ಕೊಡಬೇಕು ಎಂದು ರೈತರು ಆಗ್ರಹಿಸುತ್ತಿದ್ದಾರೆ. ಶುಗರ್ ಫ್ಯಾಕ್ಟರಿ ಕಟ್ಟಿತು ಅಂತ ಹೇಳಿಸಿಂದ 19 ವರ್ಷ ಹಿಂದ್ಗಡೆ ನಮ್ಮ ಎಲ್ಲ ಹೊಲಗಳು ಖರೀದಿ ಮಾಡಿದ್ದಾರೆ. 180 ಎಕರೆ ಹೊಲ ಖರೀದಿ ಮಾಡಿದ್ದಾರೆ. ಇವತ್ತಿನ ತನಕ ಫ್ಯಾಕ್ಟರಿ ಇಲ್ಲ, ಬಿಲ್ಡಿಂಗ್ ಇಲ್ಲ, ನಮ್ಗೆ ಉದ್ಯೋಗಗಳಿಲ್ಲ. ಹಂಗಾಗಿ ಏನಂದ್ರೆ ಹೊಟ್ಟೆಪಾಡಿಗೆ ಬಹಳಷ್ಟು ಜನ ಬೆಂಗಳೂರಿಗೆ ಹೋಗಿ ಪರೇಶಾನಾಗಿ ಒಂದು 80% ಜನ ಸತ್ತೋಗ್ಯಾರ. ಇವಾಗ ಇರತಕ್ಕಂಥ ಬಹಳ ಒಂದು ತ್ರಾಸಾಗಿ ಲಾಸ್ಟ್ ಏನಂದ್ರೆ ಇವಾಗ ಏನಂದ್ರೆ ನಮ್ಮ ಹೊಲಗಳು ನಾವು ಉಳುಮೆ ಮಾಡ್ಬೇಕಂತೇಳಿ ಬಂದಿವಿ. ಒಟ್ಟಾರೆ ಶುಗರ್ ಫ್ಯಾಕ್ಟರಿಗೆ ಭೂಮಿ ಕೊಟ್ಟು ರೈತರು ಬೀದಿಗೆ ಬರುವಂತಾಗಿದ್ದು ದುರಂತವೇ ಸರಿ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಆ ಗ್ರಾಮದ ರೈತರು ಫಲವತ್ತಾದ ಭೂಮಿಯಲ್ಲಿ ಬಂಗಾರದಂತಹ ಬೆಳೆಯನ್ನ ಬೆಳೆದು ನೆಮ್ಮದಿಯ ಜೀವನ ನಡೆಸ್ತಾ ಇದ್ರು. ಆದರೆ ಮುಗ್ಧ ರೈತರಿಗೆ ಶುಗರ್ ಫ್ಯಾಕ್ಟರಿಯಲ್ಲಿ ಕೆಲಸ ಕೊಡುವ ಆಸೆ ಹುಟ್ಟಿಸಲಾಗಿತ್ತು. ಆದ್ರೆ ಈಗ ಶುಗರ್ ಫ್ಯಾಕ್ಟರಿಗೆ ಭೂಮಿ ಕೊಟ್ಟ ರೈತರು ಕೈಯಲ್ಲಿ ಕೆಲಸನೂ ಇಲ್ಲದೆ, ಈ ಕಡೆ ಜಮೀನು ಇಲ್ಲದೆ ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ಯಾದಗಿರಿ ರೈತರಿಗೆ ಮಹಾಮೋಸ. ಶುಗರ್ ಫ್ಯಾಕ್ಟರಿ ಹೆಸರಲ್ಲಿ ರೈತರಿಗೆ ವಂಚನೆ. ಶುಗರ್ ಫ್ಯಾಕ್ಟರಿ ಸ್ಥಾಪನೆಗಾಗಿ ರೈತರ ಭೂಮಿ ಖರೀದಿಸಿ ವಂಚನೆ. ಫಲವತ್ತಾದ ಭೂಮಿ ಕಳೆದುಕೊಂಡು ಬೀದಿಗೆ ಬಿದ್ದ ನೂರಾರು ರೈತ ಕುಟುಂಬ. ಭೂಮಿ ವಾಪಸ್ ನೀಡುವಂತೆ ರೈತರ ಆಗ್ರಹ. ಈ ಎಲ್ಲಾ ದೃಶ್ಯಕ್ಕೆ ಸಾಕ್ಷಿಯಾಗಿರೋದು ಯಾದಗಿರಿ. ಹೌದು, ಯಾದಗಿರಿ ತಾಲೂಕಿನ ಮುಷ್ಟೂರು ಗ್ರಾಮದ ರೈತರಿಗೆ ಹೈದರಾಬಾದ್ ಮೂಲದ ಕೀರ್ತಿ ಇಂಡಸ್ಟ್ರೀಸ್ ಮಹಾ ಮೋಸ ಮಾಡಿದೆ. ಮುಷ್ಟೂರು ಗ್ರಾಮದ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಿ ಸ್ಥಳೀಯರಿಗೆ, ಯುವಕರಿಗೆ ಉದ್ಯೋಗ ನೀಡುವ ಭರವಸೆ ನೀಡಿದ್ರು. ಹೀಗಾಗಿ 19 ವರ್ಷದ ಹಿಂದೆ